ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಗ್ ಚಾನಲ್. ಜ್ಯೂಸಿಗೆ ಇವತ್ತು ಬೂದುಗುಂಬಳಕಾಯಿ ಇತ್ತು, ಅದನ್ನ ಕಟ್ ಮಾಡಿ ಜ್ಯೂಸ್ ಮಾಡಿಕೊಂಡೆ. ಇವತ್ತು ಬ್ರೇಕ್ಫಾಸ್ಟಿಗೆ ಚಣಾ ಉಸ್ಲಿ ಮಾಡೋಣ ಅಂಥೇಳಿ ಬೆಳಿಗ್ಗೆ ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಕುಕ್ಕರಲ್ಲಿ ಬೇಯಿಸಿ ವಾಕಿಂಗ್ ಹೋಗಿ ಬಂದೆ. ಈಗ ಚಣಾ ಉಸ್ಲಿ ಮಾಡ್ಕೊಳ್ಳೋಣ. ಇದಕ್ಕೆ ತೆಂಗಿನ ತುರಿ ಮತ್ತು ಹಸಿಮೆಣಸು, ತೆಂಗಿನಕಾಯಿ ತುರಿ, ಆಮೇಲೆ ಬೆಲ್ಲ ಎಲ್ಲ ಏನೇನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕ್ತಾಯಿದ್ದೇನೆ. ಈ ಚಣಾ ಉಸ್ಲಿ ಒಂದು 15 ದಿನಕ್ಕೆ ಒಂದು ಸಲನಾದರೂ ಮಾಡಬೇಕು, ಯಾಕಂದರೆ ಗ್ರೇನ್ಸ್ ಎಲ್ಲ ತಿನ್ನಬೇಕಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಇಷ್ಟ ಇಲ್ಲ, ಆದರೂ ಒತ್ತಾಯಪೂರ್ವಕವಾಗಿ ಇದನ್ನೆಲ್ಲ ತಿನ್ನಿಸೋದು, ಅಪರೂಪಕ್ಕೆ ಮಾಡೋದು ಇದು ತಿಂಡಿ ಎಲ್ಲ. ಇಬ್ಬರು ಕೂತ್ಕೊಂಡು ಹಾಯ್ ಫ್ರೆಂಡ್ಸ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾಯಿತು. ಈಗ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಒರೆಸ್ಕೊಂಡು ಆಮೇಲೆ ಸಿಗ್ತೇನೆ ನಿಮಗೆ. ಇವತ್ತು ಒಂದು ಸ್ಪೆಷಲ್ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವುದು ಸ್ವೀಟು ಮತ್ತು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ. ಹಾಯ್, ಇವತ್ತೊಂದು ಸ್ಪೆಷಲ್ ಡಿಫ್ರೆಂಟ್ ಟೈಪ್ ಸ್ವೀಟ್ ಮಾಡೋಣ. 7 ಕಪ್ ಸ್ವೀಟ್ ಅಂಥೇಳಿ. ಇದನ್ನ ಹೇಗೆ ಮಾಡೋಣ ಅಂತ ಹೇಳ್ತೇನೆ, ನಿಮಗೆ ರೆಸಿಪಿ ಶೇರ್ ಮಾಡ್ಕೊಳ್ತೇನೆ. ಅದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಮೆಜರ್ಮೆಂಟ್ನು ಕೂಡ ಹೇಳ್ತೇನೆ ಹೇಗೆ ಮಾಡೋದು ಅಂಥೇಳಿ. ನಮ್ಮನೆ ಹೊರಗಡೆ ವ್ಯವಸ್ಥೆ ಆಗಿದೆ ನೋಡಿ. ಮೇಲ್ಗಡೆ ಮನೆಯದು ಕರೆಂಟ್ ಫಿಟ್ಟಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಕೆಲಸ ನಡೀತಾ ಇದೆ. ಅಲ್ಲಿಂದ ಮಣ್ಣೆಲ್ಲ ನೇರವಾಗಿ ಇಲ್ಲಿ ಕೆಳಗೆ ಬರ್ತಾ ಇದೆ. ಮೆಟ್ಲೆ ಮೇಲೆಲ್ಲ ಯಾವ ರೀತಿ ರೆಡಿಯಾಗಿದೆ. ಈಗ ನಾನು ಒಂದು ದೀಪಾವಳಿ ಸ್ಪೆಷಲ್ ಅಂತ ಒಂದು ಸ್ವೀಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಅದು ಶಾರ್ಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಟೊಮೆಟೊ ಸಾರು, ಇವತ್ತು ಕಟ್ಟಿಂಗ್ ಸಾರಿನ ಪೌಡ್ರ್ ಹಾಕಿ ಸಾರು ಮಾಡೋಣ ಅಂಥೇಳಿ ನಮ್ಮ ಅಕ್ಕ ತಂದು ಕೊಟ್ಟಿದ್ದಂತ ಹೇಳಿದ್ನಲ್ಲ, ಅದು ಪದೇ ಪದೇ ಅದನ್ನೇ ಮಾಡೋದು, ಯಾಕಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಆ ಸಾರು. ಒಂದು ಕಡೆ ಇಲ್ಲಿ ಮಶ್ರೂಮ್ ಬಾಜಿನೂ ಮಾಡ್ಕೊಳ್ಳೋಣ ಅಂಥೇಳಿ ಮಶ್ರೂಮ್ 2 ಪ್ಯಾಕೆಟ್ ತಂದಿತ್ತು. ಒಂದು 2 ಪ್ಯಾಕೆಟ್ ಹಾಕಿ ಪೆಪ್ಪರ್ ಡ್ರೈ ಮಾಡಿದ್ದೆ. ಒಂದು 2 ಪ್ಯಾಕೆಟ್ ಹಾಗೆ ಇತ್ತು, ಅದನ್ನ ಬಾಜಿ ಮಾಡೋಣ ಅಂಥೇಳಿ. ನೆಂಚ್ಕೊಳ್ಳಿಕ್ಕಾಗತ್ತಲ್ವ ಸಾರಿನ ಜೊತೆಗೆ. ಹಾಗಾಗಿ ಯಾವಾಗೊಂದು ನಮ್ಮನೇಲಿ ಯಾವಾಗಲೂ ಫ್ರಿಜ್ಜಲ್ಲಿ ಒಂದು ಪ್ಯಾಕೆಟ್ ಆದರೂ ಮಶ್ರೂಮ್ ಇದ್ದೇ ಇರುತ್ತೆ. ಅಂದರೆ ಮಶ್ರೂಮ್ ಅಷ್ಟು ಇಷ್ಟಪಟ್ಟು ತಿಂತೇವೆ ನಾವು. ಈಗ ಟೊಮೆಟೊ ಸಾರು ಮಾಡಲಿಕ್ಕೆ ನೋಡಿ, ಟೊಮೆಟೊನ ಬೇಯಿಸ್ಕೊಂಡು ಆರ್ಲಿಕ್ಕೆ ಇಟ್ಟಿದ್ದೆ. ಅದನ್ನ ಸಾರೆಲ್ಲ ಮಾಡಾಯಿತು, ಒಗ್ಗರಣೆನ ಹಾಕಾಯಿತು. ಹಾಗೆ ನಮ್ಮ ಅಕ್ಕನ ಮಗಳು ಪೂರ್ವಿ ನಮ್ಮ ಮನೆಗೆ ಬರ್ತೀನಿ ಅಂಥೇಳಿ ಬಂದಿದ್ಲು. ಹೊನ್ನಾವರದಲ್ಲಿ ನಿಂತಿದ್ಲು ಅವಳು. ಅವಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದು ಅಲ್ಲಿ ಪಾನಿಪುರಿ ಅಂಗಡಿ ಇತ್ತು, ಅಲ್ಲಿ ಪಾನಿಪುರಿ ಎಲ್ಲ ನಾವು ಆರ್ಡ್ರ್ ಮಾಡಿ ತೊಗೊಂಡ್ವಿ. ಹಾಗೆ ಪಾರ್ಸಲ್ ಕೂಡ ತೊಗೊಂಡ್ವಿ, ಯಾಕಂದರೆ ಮನೆಗೆ ಹೋಗಿ ತಿನ್ನಲಿಕ್ಕೆ. ಈಗ ನೈಟ್ ಟೈಮು ಇಬ್ಬರು ಸೇರಿ ಅಕ್ಕ ತಂಗಿ ರೀಲ್ಸ್ ಮಾಡ್ತಾ ಇದ್ದಾರಂತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಚಪಾತಿ ಮಾಡ್ತಾಯಿದ್ದೇನೆ. ಚಪಾತಿಗೆ ನೆಂಚ್ಕೊಳ್ಳಿಕ್ಕೆ ಆಲೂಗಡ್ಡೆ ಬಾಜಿ ಮಾಡೋಣ ಅಂಥೇಳಿ, ಸುಕ್ಕ ಬಾಜಿ, ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅದು ಪೂರಿ ಜೊತೆಗೂ ತುಂಬ ಚೆನ್ನಾಗಿರ್ತದೆ. ಹಾಗೂ ಊಟಕ್ಕೆ ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ಯಾವಾಗಲಾದರೂ ಮಾಡೋದು ಒಂದೊಂದು ಥರ ಬಾಜಿ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಬಾಜಿ ಮಾಡೋದು. ಇವತ್ತು ಈ ಸುಕ್ಕ ಬಾಜಿನೇ ಮಾಡೋಣ ಅಂಥೇಳಿ ಅದನ್ನೇ ಮಾಡೋಣ ಅಂತ ಬಂದೆ. ಎಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೊದಲೇ. ಈಗ ಒಗ್ಗರಣೆ ಒಂದು ಈಸಿ, ಇದು ಒಗ್ಗರಣೆಗೆ ಒಂದು 10 ನಿಮಿಷ ಇದ್ದರೆ ಸಾಕು, ಬಾಜಿ ರೆಡಿ ಆಗುತ್ತೆ. ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಆಯಿತು. ಉಳ್ಳಾಗಡ್ಡೆನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಬಾಜಿ. ಈಗ ನನ್ನ ಮಗಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆದಳು. ಅವಳಿಗೆ ಕಳಿಸ್ಕೊಟ್ಟು ಕೂಡ ಬಂದೆ. ಇಲ್ಲಿ ನೋಡಿ ಯಾವ ರೀತಿ ಮೇಲೆ ಕರೆಂಟ್ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ಅಂಥೇಳಿ ನಿಮ್ಗೊಂದು ಸಲ ತೋರಿಸೋಣ ಅಂಥೇಳಿ. 4 ಜನ ಬಂದಿದ್ದಾರೆ ಕೆಲಸದವರು. ಅವರು ಕೆಲಸ ಮಾಡ್ತಾಯಿದ್ದಾರೆ. ಮೇಲ್ಗಡೆ ಮನೆಯದು. ಕೆಳಗಿಂದು ನೋಡಿ, ಹೊನ್ನಾವರದಿಂದ ತಂದು ದಾಸವಾಳದ ಹೂವಿಗೆ ಎಷ್ಟು ಚಂದ ದಾಸವಾಳದ ಹೂವಾಗಿದೆ. ಅದಕ್ಕೆ ಪಾಟಿಗೆ ನೀರು ಹಾಕ್ತಾಯಿದ್ದೆ, ಯಾಕಂದರೆ ಮಳೆ ಬರ್ತದೆ ರಾತ್ರಿ, ಆದರೆ ಆ ಪಾಟಿಗೆಲ್ಲ ತಾಗೋದಿಲ್ಲಾಗಿತ್ತು. ಹಾಗಾಗಿ ಈಗ ಇದು ಸಂಜೆ ಕ್ಲಿಪ್ಪಿಂಗ್. ಇದು ಗೋಬಿ ಮಂಚೂರಿ ಮಾಡೋಣ ಅಂಥೇಳಿ ಅಪರೂಪಕ್ಕೆ ನನ್ನ ಮಗಳು ಗೋಬಿ ಮಂಚೂರಿ ಮಾಡು ಅಂತ ಹೇಳ್ತಿದ್ಲು. ನಮ್ಮ ಪೂರಿನೂ ಬಂದಿದ್ದಾಳಲ್ಲ, ಹಾಗಾಗಿ ಗೋಬಿ ಮಂಚೂರಿ ಮಾಡಿದೆ. ಎಲ್ಲರೂ ಕೂತ್ಕೊಂಡು ಗೋಬಿ ಮಂಚೂರಿನ ತಿಂದಿದ್ದಾಯಿತು. ತುಂಬ ಟೇಸ್ಟಿಯಾಗಿತ್ತಂತೆ. ನಮ್ಮ ಪೂರ್ವಿನೂ ಹೇಳಿದ್ಲು, ನಮ್ಮ ಅವನಾಗನೂ ಹೇಳಿದ್ಲು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು